Hello students, today I am discussing about remaining part of problems. First one, if in two circles, arcs of the same length subtend angles 60 degree and 75 degree at the center, find the ratio of their radii means R1 and R2 ಕಂಡುಹಿಡಿಯಬೇಕು ಇಲ್ಲಿ. ಸೊ ಎರಡು ಆಂಗಲ್ ಕೊಟ್ಟಾನ ಹಿಯರ್ θ1 and θ2 ಅಂತ ಅರ್ಥ ಆಯ್ತ್ರಿ ಕಂಡೀಷನ್ಸ್ ಇವೆರಡು ಯೂಸ್ ಮಾಡ್ಕೊಂಡು ಏನು ಮಾಡಬೇಕು ಸೊ ಏನಲ್ಲ ರೇಡಿಯನ್ ರೇಡಿಯಸ್ ಅಂದ್ರೆ ರೇಡಿಯಾ ಕಂಡುಹಿಡಿಯಬೇಕು. ಈಗ ಸಿಯರ್ ಸೊ ಪ್ರೂಫ್ ಅಬ್ಸರ್ವ್ ಮಾಡ್ರಿ. ಸೊ ಪ್ರೂಫ್ ನೋಡ್ರಿ, ಲೆಟ್ ಅಂತ ಯೂಸ್ ಮಾಡ್ತಾ ಇತ್ತು. ಲೆಟ್ the ಯಾವುದು ರೇಡಿಯಾ, ಲೆಟ್ ದಿ ರೇಡಿಯಾ ಆಫ್ ದಿ ಯಾವುದು ಟೂ ಸರ್ಕಲ್ಸ್ ಅಬ್ಸರ್ವ್ ಮಾಡ್ರಿ. ಟೂ ಸರ್ಕಲ್ಸ್ ಬಿ R1 and R2. So R1 and R2 respectively. Okay, so respectively. Okay, so here let the radii of two circles be R1 and R2 respectively ಅಂತ ಯೂಸ್ ಮಾಡ್ತಾ ಇರೋದು. Also here, so also let the length observe ನೋಡಿ, let the length of an arc in each, observe ಮಾಡಿ, in each ಯಾವುದು can be each case be L, small l. Okay, see here, so observe ಮಾಡಿ, therefore in can arcs in can be arcs are of same length. Arcs are same length ಅಂತ ಹೇಳೋಣ. ಅಬ್ಸರ್ವ್ ಮಾಡಿ, ಸೇಮ್ ಲೆಂತ್ ಅಥವಾ ಗಿವನ್ ಅಂತ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ಅಬ್ಸರ್ವ್ ಹಿಯರ್, ಸೊ ಅಬ್ಸರ್ವ್ ಮಾಡಿ ಕಂಡೀಷನ್ಸ್ ಹೆಂಗದ ಫಾರ್ ದಿ ಫಸ್ಟ್ ಸರ್ಕಲ್ ಅಥವಾ ಫಾರ್ ದಿ ಫಸ್ಟ್ ಸರ್ಕಲ್ ಅಂತಂದ್ರೆ ಅದು ಇದು ಯೂಸ್ ಮಾಡ್ತಾರೆ 60. ಅಬ್ಸರ್ವ್ ಮಾಡಿ, therefore for the first circle, okay, first circle here formula ಏನು ಮಾಡ್ತೀವಿ ನಾವು, L equal for the first circles, for the first circle ಏನು ಕೊಟ್ಟಾನ here θ1 equal to 60 degree ಕೊಟ್ಟಾನ. ಅಬ್ಸರ್ವ್ ಮಾಡಿ, here 60 degree. okay, see here θ1 equal to convert ಮಾಡ್ರಿ in terms of radian. ಯಾವತ್ತು θ radian ಗೆ ಕನ್ವರ್ಟ್ ಮಾಡಬೇಕಾಗ್ತದ. here 60 into pi by 180 radian. so radian symbol radian here θ1 0 0 cancel, 6 1s are 6 3s are ಅಂದ್ರೆ pi radian by 3. here θ1 value ಗೊತ್ತಾಯ್ತು. ಸೊ ಎಷ್ಟಾಯ್ತು, pi radian by 3. ಓಕೆ, ಅಥವಾ θ equal to 60 degree ಬರೋದು ನಡೆಯುತ್ತೆ. θ equal to 60 degree, θ equal to 60 into pi by 180 radian equal to ಮತ್ತೆ ಏನಾಗ್ತದ, θ equal to pi by 3 radian. ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ 1 2 ಅಂತ ಯೂಸ್ ಮಾಡ್ತಾರೆ. θ1 ಬರಿಬಹುದು ಬಿಡಬಹುದು. R1 ಅನ್ನು R2 ಅಂತ ಬದಲೇಬೇಕಾಗ್ತದೆ, ಯಾಕಂದ್ರೆ ಸರ್ ರೇಡಿಯಾ ಕಂಡುಹಿಡಿಯಬೇಕಾಗ್ತದೆ. ಈಗ ಅಬ್ಸರ್ವ್ ಮಾಡಿ, ನಾವು ಬರೀತಾ ಇರೋದು ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಸೊ ವಿ ನೋ ದಟ್, ಓಕೆ, ಸೊ ವಿ ನೋ ದಟ್ ಫಾರ್ಮುಲಾ ಏನ್ರಿ, L equal to R1 into θ1, S equal to R θ, ಆ ಫಾರ್ಮುಲಾ. ಹಿಯರ್
ಸೊ r1 equal to observe ಮಾಡ್ರಿ l by theta 1 here r1 so l ಕ್ಕೆ l divided by theta 1 means pi by 3 so pi by 3 here r1 equal to 3l divided by ಏನದ pi ಈ ಫಾರ್ಮುಲಾ ಅಂತ ಈಗ ಅಬ್ಸರ್ವ್ ಮಾಡ್ರಿ ಯಾವುದು r1 ಗೊತ್ತಾಯ್ತು ಈಗ ಜಸ್ಟ್ ಇನ್ನ r2 ಗೊತ್ತಾಗಬೇಕು ಸ್ಟೂಡೆಂಟ್ಸ್ r2 ಸೊ r1 equal to 3l by pi ಆಯ್ತು ಇನ್ನ for the first circle ಆಯ್ತು ಇನ್ನ for the second circle ಅಬ್ಸರ್ವ್ ಮಾಡಿ ಏನದ ಸೊ ಕಂಡೀಷನ್ ಯೂಸ್ ಮಾಡ್ರಿ for the second circle for the second circle okay second circle ಗೆ ಏನು ಕೊಡೋಣ ನೋಡಿ theta 2 ಎಷ್ಟು ಕೊಡೋಣ 75 ಡಿಗ್ರಿ here theta 2 ಅಬ್ಸರ್ವ್ ಮಾಡಿ theta 2 ಎಷ್ಟು ಕೊಡೋಣ 75 ಡಿಗ್ರಿ in terms of theta 2 75 into pi by 180 radian okay so observe ಮಾಡ್ರಿ ಯಾವ theta 2 equal to so ಯಾವ 3 2 ಲೆ ಹೋಗ್ತದ ನೋಡ್ರಿ ಅಬ್ಸರ್ವ್ ಮಾಡ್ರಿ 3 ಹೋಗ್ತದ 4 ಹೋಗ್ತದ ಇಟ್ಸ್ 5 ಇಲ್ಲಿ ಅಬ್ಸರ್ವ್ ಮಾಡ್ರಿ 5 1 5 ಅಬ್ಸರ್ವ್ ಮಾಡಿ 5 1 5 1 ಹೋಗ್ತದ ಎಷ್ಟು ಆಗ್ತದ ಸಮ ಒಳಗೆ 5 ಇದೆ ಅಂದ್ರೆ 2 ಹೋಗ್ತದ 5 5 ಓಕೆ ನೆಕ್ಸ್ಟ್ 5 3 ಅಬ್ಸರ್ವ್ ಮಾಡಿ 5 3 ಅಂದ್ರೆ ಎಷ್ಟು ಉಳಿತು ಈಗ 3 ಸೊ 5 ಏನದು 6 ನೆಕ್ಸ್ಟ್ ಮತ್ತೆ ಯಾವುದು ಆಗ್ತದೆ ನೋಡಿ ಅಬ್ಸರ್ವ್ ಮಾಡಿ 3 3 5 15 3 1 3 2 ಓಕೆ ಸೊ ಅಂದ್ರೆ ಏನಾಗ್ತದೆ ಎಷ್ಟು ಆಗ್ತದೆ 3 5 pi radian divided by 12 here theta 2 value ಎಷ್ಟು ಬಂತ್ರಿ theta 2 so 5 ಯಾವುದು pi radian by 12 ಓಕೆ ಈಗ ಫಾರ್ಮುಲಾ ಯೂಸ್ ಮಾಡೋಣ ಯಾವುದು so we know that ಯಾವುದು l equal to r2 into theta 2 yes second circle formula ಯಾವುದು l equal to r2 into theta 2 here r2 equal to l divided by theta 2 here 2 equal to l observe ಮಾಡಿ so r2 r1 l ಅಂದ್ರೆ ಗೊತ್ತಿಲ್ಲ here theta 2 means 5 pi divided by 12 here observe ಮಾಡಿ theta 2 observe ಮಾಡಿ 12 l divided by 5 pi ಇಷ್ಟು ಬಂತು ಯಾವುದು 5 pi ಆಯ್ತು ಸೊ 5 pi ಈಗ ಅಬ್ಸರ್ವ್ ಮಾಡ್ರಿ ಕಂಡೀಷನ್ಸ್ ಯಾವುದು ಇದನ್ನ ಏನು ಮಾಡೋಣ r1 ನ ಅಬ್ಸರ್ವ್ ಮಾಡ್ರಿ ಸೊ r1 ನ ಇಟ್ಸ್ ಇಕ್ವೇಷನ್ 1 ಅಂತೀನಿ r2 ನ ಇಕ್ವೇಷನ್ 2 ಅಂತ ಯೂಸ್ ಮಾಡ್ತಾರೆ ಈಗ ಏನು ಮಾಡೋಣ ಡಿವೈಡಿಂಗ್ 1 and 2 ಯೂಸ್ ಮಾಡೋಣ ಇಲ್ಲಿ ಏನು ಮಾಡೋಣ dividing observe ಮಾಡ್ರಿ ಇಲ್ಲಿ ಬರೀತೀನಿ ನಾವು therefore dividing equation 1 and 2 divide ಮಾಡ್ತಾರೆ equation 1 and 2 observe ಮಾಡ್ರಿ equation 1 and 2 ಯೂಸ್ ಮಾಡಿದ್ರೆ ಕಂಡೀಷನ್ಸ್ ಏನು ಬರ್ತಾ r1 divided by observe ಮಾಡ್ರಿ r1 divided by r2 equal to ಏನದ 3l by pi ಅಬ್ಸರ್ವ್ ಮಾಡಿ 3l by ಯಾವುದು pi 3l by pi into ಅಬ್ಸರ್ವ್ ಮಾಡಿ into ಯಾವುದು ಬರ್ತದ 5 theta 2 ಏನದ ನೋಡಿ 5 pi divided by ಎಷ್ಟು ಅದ 12 ಕ್ಯಾನ್ಸಲ್ ಮಾಡಿ ಸೊ 12 l ಆಗ್ತದೆ ಇಟ್ಸ್ 12 l sorry here r2 is a 12 l yes r2 is a 12 l by 5 pi here observe ಮಾಡಿ l cancel 3 1s are 3
4s are pi cancel. Here r1 by r2 equal to ಏನಂತದ 5 by 4. Here so r1 is to r2 equal to 5 is to 4. Okay, so r1 is to r2 equal to 5 pi by 4 is the last answer. ಯಾವುದು ನೀವು ಅದಲ್ಲೇ ಕನ್ನಡದಲ್ಲಿ ಹೇಳ್ತಿದ್ರಿ 5 ಅನುಪಾತ 4 r1 ಅನುಪಾತ r2 equal to 5 ಅನುಪಾತ 4 ಅಂತ ಅದನ್ನೇ ನೋಡಿ r1 is to r2 equal to is the 5 is to 4. ಅವ ಏನು ಕೇಳಿದ್ರೆ ಅಬ್ಸರ್ವ್ ಮಾಡಿ the ratio means r1 by r2 means the ratio of their radii means r1 is to r2 equal to 5 is to 4. It's the last answer. ಅರ್ಥ ಆಯ್ತ್ರಿ? Second problem. Find the angle in radian through which a pendulum swings if its length is 75 centimeter at the tip describes an arc of length. Observe ಮಾಡಿ observe ಮಾಡಿ ಒಂದು ಈಗ ಪ್ರೂಫ್ ಅಂತ ಯೂಸ್ ಮಾಡಿ ಸೊ 10 ಸೆಂಟಿಮೀಟರ್ ಕೊಡೋಣ 15 ಸೆಂಟಿಮೀಟರ್ ಕೊಡೋಣ 21 ಸೆಂಟಿಮೀಟರ್ ಮೂರು ಕಂಡುಹಿಡಿಯಬೇಕಾಗ್ತದೆ ಸೊ ಪ್ರೂಫ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನಿಮ್ಮ ಹೈಸ್ಕೂಲಲ್ಲಿ ಪ್ರಾಕ್ಟಿಕಲ್ ಯೂಸ್ ಮಾಡಿರ್ತೀರಿ ಯಾವುದು ಸೊ ಇದು pendulum it is a pendulum swings means ಈ ತರ ಹಳೆ ಕಾಲ ಗಡಿಯಾರ ಇರ್ತದೆ ಗೊತ್ತಾ ಸ್ವಿಂಗ್ ಆಗ್ತಿರ್ತದೆ ಗೊತ್ತಾ ಆ ತರ ಸೊ ಟಿಪ್ ಮೀನ್ಸ್ ತುದಿ ಹಿಯರ್ ಸೊ ಥೀಟಾ ಅಬ್ಸರ್ವ್ ಹಿಯರ್ ಥೀಟಾ ಕಂಡೀಷನ್ಸ್ ನೆಕ್ಸ್ಟ್ ನೋಡಿ ಹಿಯರ್ ಎ ಇಸ್ ಬಿ ಸೊ ಇದರದ್ದು ವ್ಯಾಲ್ಯೂ ಕೊಟ್ಟಾನ ಎಷ್ಟು 75 there is a length 75 centimeter here first ನ ಯೂಸ್ ಮಾಡಿದ್ರೆ 10 ಸೆಂಟಿಮೀಟರ್ ಯೂಸ್ ಮಾಡಿ ಅರ್ಥ ಆಯ್ತಾ 10 ಸೆಂಟಿಮೀಟರ್ ಅಬ್ಸರ್ವ್ ಮಾಡ್ರಿ ನಿಮ್ಗೆ ಪೆಂಡುಲಮ್ ಕಾನ್ಸೆಪ್ಟ್ ಗೊತ್ತದ ಆಲ್ರೆಡಿ SSLC ಒಳಗೆ ಕಲಿತಿರ್ತೀರಾ ಫಿಸಿಕ್ಸ್ ಒಳಗೆ ಕಲಿತೀರಾ ಪೆಂಡುಲಮ್ ಮೇಲೆ ಹಿಯರ್ ಸೊ ಅಬ್ಸರ್ವ್ ಮಾಡಿ ಅವನು ಕೇಳಿದ ಫೈಂಡ್ ದ ಆಂಗಲ್ ಇಸ್ ಥೀಟಾ ಕಂಡುಹಿಡಿಯಬೇಕು ಏನು ಕೊಡೋಣ ರೇಡಿಯನ್ ಥ್ರೂ ವಿಚ್ ಪೆಂಡುಲಮ್ ಸ್ವಿಂಗ್ಸ್ as a pendulum swings ಆಗೋದು ಎಷ್ಟು ಕೊಟ್ಟಾನ ಲೆಂತ್ 75 ಸೆಂಟಿಮೀಟರ್ ಕೊಟ್ಟಾನ ಹಿಯರ್ ಫಸ್ಟ್ ಒನ್ 10 ತಗೊಂಡ್ರಿ ಸೆಕೆಂಡ್ ಪ್ರಾಬ್ಲಮ್ ದಾಗ 15 ಹಾಕೊಳ್ಳಿ ಥರ್ಡ್ ಪ್ರಾಬ್ಲಮ್ ದಾಗ 21 ಯೂಸ್ ಮಾಡಿ ಅರ್ಥ ಆಯ್ತಾ ಹಿಯರ್ ಈಗ ಅಬ್ಸರ್ವ್ ಪ್ರೂಫ್ ಸೊ ಪ್ರೂಫ್ ಅಂತ ಇದೆ ಡಯಾಗ್ರಾಮ್ ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್ ಹಿಯರ್ ಸೊ ಇದ ಲೆಂತ್ ಯಾವುದು length of the pendulum observe ಮಾಡಿ length of the ಯಾವುದು pendulum so pendulum okay length of the pendulum ಎಷ್ಟು ಕೊಡೋಣ 75 centimeter okay so observe ಮಾಡಿ therefore ಯಾವುದು radius r equal to ಯಾವುದು 75 ಸೆಂಟಿಮೀಟರ್ ಅದನ್ನೇ ಯಾವುದು ಇಟ್ ಇಸ್ ಅ ರೇಡಿಯಸ್ ಅಥವಾ ಸೊ ಇದೆ p ಅಂತ ತಗೊಳ್ಳಿ AP ಸರ್ PB ಇಟ್ ಇಸ್ 75 ಸೆಂಟಿಮೀಟರ್ ಓಕೆ ಸೊ ನೆಕ್ಸ್ಟ್ ಮತ್ತೆ ಯಾವ ಬಟನ್ ನೋಡ್ರಿ ಅಬ್ಸರ್ವ್ ಮಾಡ್ರಿ ಯಾವ ಬಟನ್ ಇಲ್ಲ ಈಗ ಫಸ್ಟ್ ಒನ್ ಯೂಸ್ ಮಾಡಿ ಯಾವುದು ಫಸ್ಟ್ ಒನ್ ಈ ಫಸ್ಟ್ ಒನ್ ಅಂದ್ರೆ ಇದು 10 ಸೆಂಟಿಮೀಟರ್ ಯೂಸ್ ಮಾಡ್ತಾರೆ ಈಗ ಫಸ್ಟ್ ಒನ್ ಏನು ಕೊಡೋಣ with length of an observe ಮಾಡಿ length of an arc ಕೊಡೋಣ length of an arc ಇದು ಆರ್ಕ್ ಅಂತ ಯೂಸ್ ಮಾಡ್ತೀವಿ ಸರ್ಕಲ್ ದ ಒಂದು ಪಾರ್ಟ್ ಅದ ಆರ್ಕ್ ಅಂತ ಯೂಸ್ ಮಾಡ್ತೀವಿ ಗೊತ್ತಾ ಅದು ಸರ್ ಆರ್ಕ್ ಎಷ್ಟು ಕೊಡ ನೋಡ್ರಿ ಸೊ ಆರ್ಕ್ 10 ಸೆಂಟಿಮೀಟರ್
10 ಸೆಂಟಿಮೀಟರ್ ಅದನ್ನ ಎಲ್ ಅಂತ ಯೂಸ್ ಮಾಡೋದು ಎಲ್ ಎಲ್ ಹಂಗಂದ್ರ ಏನ್ ಕೇಂದ್ರಿ ಆಂಗಲ್ ಮೀನ್ಸ್ ಥೀಟಾ ಓಕೆ ಆಂಗಲ್ ಫೈಂಡ್ ದ ಆಂಗಲ್ ಓಕೆ ಆಂಗಲ್ ಗೊತ್ತಾಯ್ತು ಈಗ ಅಬ್ಸರ್ವ್ ಮಾಡ್ರಿ ಫಾರ್ಮುಲಾ ಸೊ ವಿ ಹ್ಯಾವ್ ಏನ್ ದ ಫಾರ್ಮುಲಾ ಏನು ಹೇಳ್ರಿ ಎಲ್ ಈಕ್ವಲ್ ಟು ಆರ್ ಥೀಟಾ here theta equal to L by R here theta so L means 10 divided by 75 observe ಮಾಡ್ರಿ theta 10 divided by 75 10 divided by 75 ಯೂಸ್ ಮಾಡಿದ್ರೆ s ಬರ್ತದ ಯೂಸ್ ಮಾಡಿ 3 ನ ಯೂಸ್ ಮಾಡಿ ಸರ್ 5 ಯೂಸ್ ಆಗ್ತದ ನೋಡಿ ಸರ್ 5 2s are 5 observe ಮಾಡಿ 1s are ಏನು ಉಳಿತದೆ 2 5 5s are ಅಂದ್ರೆ theta equal to 2 by 15 ಏನದ ರೇಡಿಯನ್ಸ್ ಯಾವತ್ತು ರೇಡಿಯನ್ಸ್ ಆಗಿರ್ತದ theta ಇದು 1 ನೇ ಗೊತ್ತಾಯ್ತು ಸೊ 1 ನೇ ಅಬ್ಸರ್ವ್ ಓಕೆ ಸೊ 1 ನೇ ಈಗ ಸೆಕೆಂಡ್ ಯೂಸ್ ಮಾಡೋಣ ಸೆಕೆಂಡ್ ಏನದ ಸೆಕೆಂಡ್ ಅಬ್ಸರ್ವ್ ಮಾಡ್ರಿ ಸೆಕೆಂಡ್ ಒನ್ ಸ್ಟೂಡೆಂಟ್ಸ್ ಸೆಕೆಂಡ್ ಒನ್ ಅಬ್ಸರ್ವ್ ಸೆಕೆಂಡ್ ಸೇಮ್ ಬರ್ಕೊಡು ಲೆಂತ್ ಆಫ್ an arc ಅಂತ ಸೇಮ್ ಬರ್ಕೊಡ್ರಿ ಲೆಂತ್ ಆಫ್ an arc L equal to ಎಷ್ಟು ಕೊಟ್ಟು ನೋಡ್ರಿ ಇಲ್ಲಿ 10 ಇತ್ತು ಒಂದನೇದು ಎರಡನೇದು 15 so 15 ಸೆಂಟಿಮೀಟರ್ ಮತ್ತೆ ಇಲ್ಲಿಯೂ ಸೇಮ್ ಎಲ್ಲಕ್ಕೂ ಮೂರನೇದಕ್ಕೂ ಯಾವ ಏನ್ ಕಂಡಿಡ್ಬೇಕು ಆಂಗಲ್ ಕಂಡಿಡ್ಬೇಕು ಹಿಯರ್ ರೇಡಿಯಸ್ ಬರ್ತಾರೆ ಸೊ ರೇಡಿಯಸ್ ಆ ವ್ಯಾಲ್ಯೂ ಎಷ್ಟು ಕಾಮನ್ ಆಗಿ 75 ಸೆಂಟಿಮೀಟರ್ ಆಂಗಲ್ means theta correct so we have here L equal to R theta here theta equal to L divided by R so theta 75 divided by R means 75 okay so observe ಮಾಡಿ tables observe ಮಾಡಿ 15 ones are 15 5s are okay 15 ones are 15 5s are here theta equal to 1 by 5 radians okay so 1 by 5 yavattu theta is always in terms of radians here second one provide andre kind second one third one 21 ಕೊಟ್ಟ observe ಮಾಡ್ರಿ third one ಯೂಸ್ ಮಾಡ್ರಿ here third one ಏನು ಮಾಡ್ರಿ length of an arc ಎಲ್ಲ ಬರ್ಕೊಡ್ರಿ conditions here length of an arc L equal to yesada 21 centimeter so 21 centimeter here radius already kotana yestu 75 centimeter here angle means theta kind okay we have L equal to R theta okay so theta equal to L divided by R here theta L means 21 divided by 75 21 divided by 75 okay ಇಲ್ಲಿ observe ಮಾಡಿ 3 ನ ನೋಡ್ರಿ 3 7s are 3 2s are 3 5s are here theta equal to 7 divided by 25 ಯಾವುದು ರೇಡಿಯನ್ಸ್ ಇಷ್ಟು ಬರ್ತವೆ ಆನ್ಸರ್ ಮೂರು ಏನೇ ಬರ್ತಾವು ಥೀಟಾ ವ್ಯಾಲ್ಯೂ ಅಂದ್ರೆ ಆಂಗಲ್ ಕಂಡುಹಿಡಿ ಅಂದ್ರ ಸೊ ಮೂರು ಆಂಗಲ್ ಬಂದು ನೋಡಿ ಸಿ ಅದಕ್ಕೆ ಒಂದನೇ ಯೂಸ್ ಮಾಡ್ಕೊಂಡು 10 ಹಾಕೊಡ್ರಿ ಎರಡನೇ ಯೂಸ್ ಮಾಡ್ಕೊಂಡು 15 ಹಾಕೊಡ್ರಿ ಥರ್ಡ್ ಒನ್ ಯೂಸ್ ಮಾಡ್ಕೊಂಡು 21 ಯೂಸ್ ಮಾಡ್ರಿ ಯಾವುದು ಸೊ ಇನ್ ಟರ್ಮ್ಸ್ ಆಫ್ ಲೆಂತ್ ಆಫ್ an arc
ಓಕೆ, ಈ ತರ ಏನದಲ್ಲ ಸೊ ಪ್ರೂವ್ ಮಾಡ್ಬೇಕಾಗ್ತದ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 3 ಕೊಟ್ಟಿದ್ದಾರೆ NCERT ಒಳಗ. ಎಕ್ಸಾಮ್ ಅಲ್ಲಿ ಕೇಳ್ಬೇಕಾದ್ರೆ 1 ಕೇಳ್ಬೋದು, 2 ಕೇಳ್ಬೋದು, 3 ಕೇಳ್ಬೋದು. ಅರ್ಥ ಆಯ್ತ್ರಿ? ಓಕೆ, ಈ ತರ ಏನದಲ್ಲ ಪ್ರೂಫ್ ಎಲ್ಲ ನಿಮ್ಗೆ ಕ್ಲಿಯರ್ ಆಯ್ತು. ಒಂದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಡ್ರಿ, ಸ್ವಲ್ಪ ಪದೇ ಪದೇ ವಿಡಿಯೋ ನೋಡ್ರಿ. ಅರ್ಥ ಆಗಲಿಲ್ಲ ಅಂದ್ರೆ ನನಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ನಿಮಗೆ ಹಿಂದಿನ ವಿಡಿಯೋ ನೋಡ್ಬೇಕಂತಂದ್ರೆ ಇಲ್ಲ ಐ ಬಟನ್ ಇರ್ತದ, ಐ ಬಟನ್ ಒತ್ತಿ, ಅಲ್ಲಿ ಹಿಂದಿನ ವಿಡಿಯೋ ಎಲ್ಲ ನಿಮ್ಗೆ ಸಿಗ್ತಾವು. ಒಂದು ಇದು ಯೂನಿಟ್ಸ್ ಯಾವುದು ಮೆಜರ್ಮೆಂಟ್ ಆಫ್ ಆಂಗಲ್ಸ್ ಇಷ್ಟೇ ಅದ ಇರೋದು ನಿಮ್ದು ಚಾಪ್ಟರ್ಸ್ ಒಳಗೆ. ನಾನೇ ಸಾಲ್ವ್ ಮಾಡೀನಿ, ಯಾವುದು ನಿಮ್ಗೆ ಬಿಟ್ಟಿಲ್ಲ, ಎಲ್ಲ ಎಕ್ಸಸೈಸ್ ನಾನೇ ಸಾಲ್ವ್ ಮಾಡ್ತಾ ಇರೋದು. ಇನ್ನು ನೆಕ್ಸ್ಟ್ ಬರ್ತಾ ಇದ್ದಾದ್ರೆ ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಅಂದ್ರೆ ನಿಮ್ಗೆ ಒಂದು ಸ್ವಲ್ಪ ಒಂದಿಷ್ಟು ಮಂದಿಗೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಗಿರ್ಬೋದು ಸ್ವಲ್ಪ ಈಸಿ ಆಗ್ತದೆ, ಒಂದಿಷ್ಟು ಮಂದಿ ಟಫ್ನು ಆಗಿದೆ. ಬಟ್ ಟ್ರಿಗ್ನೋಮೆಟ್ರಿ ಇಸ್ ಏನದಲ್ಲ ಸ್ವಲ್ಪ ಫಾರ್ಮುಲಾ ಮೇಲೆ ನಿಂತದ ಯಾವತ್ತು ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಏನಂದ್ರೆ ನಾ ಫಸ್ಟ್ಗೆ ಹೇಳಿದೆ ಐಡೆಂಟಿಟಿ ರಿಲೇಷನ್ಸ್ ಗೊತ್ತಿರಬೇಕು. ರಿಲೇಷನ್ಸ್ ಗೊತ್ತಿತ್ತಂದ್ರೆ ಯಾವುದು ರಿಲೇಷನ್ಸ್ 3 ಅದಾವು: ಐಡೆಂಟಿಟಿ ರಿಲೇಷನ್ಸ್, ರೆಸಿಪ್ರೋಕಲ್ ರಿಲೇಷನ್ಸ್, ಕೋಶೆಂಟ್ ರಿಲೇಷನ್ಸ್. ಈ 3 ಗೊತ್ತಾಗ್ತದ ನೋಡೋ ಟ್ರಿಗ್ನೋಮೆಟ್ರಿ ಈಸಿ. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಮುಗೀತು ಮೆಜರ್ಮೆಂಟ್ ಆಫ್ ಆಂಗಲ್ಸ್. ನೆಕ್ಸ್ಟ್ ಬರ್ತಾ ಇರ್ತದೆ ಯಾವ್ದಂದ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಒಳಗೆ ನಿಮ್ಗೆ SSLC ಒಳಗೆ ಗೊತ್ತಿರಬೇಕು ಸ್ಟ್ಯಾಂಡರ್ಡ್ ಆಂಗಲ್ಸ್ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅವೆಲ್ಲ ಬರ್ತಾವೆ. ಮತ್ತು ಅಲೈಡ್ ಆಂಗಲ್ಸ್ ಬರ್ತಾವೆ. ಅಲೈಡ್ ಆಂಗಲ್ಸ್ ಯಾಕಂದ್ರೆ ನಿಮ್ಮ NCERT ಪ್ರಕಾರ ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತಿರಬೇಕು, ಅಲೈಡ್ ಆಂಗಲ್ಸ್ ಗೊತ್ತಿರಬೇಕು. ಅದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಒಳಗೆ ಬರುವಂತ ಪ್ರಾಬ್ಲಮ್ಸ್ ಬಳಸ್ತೀನಿ, ಆಮೇಲೆ ಅಲೈಡ್ ಆಂಗಲ್ಸ್ ಒಳಗೆ ಬರುವಂತ ಪ್ರಾಬ್ಲಮ್ಸ್ ಬಳಸ್ತೀನಿ. ಯಾಕಂದ್ರೆ ಅಲೈಡ್ ಆಂಗಲ್ಸ್ ನಿಮ್ಗೆ ಗೊತ್ತಿಲ್ಲ. ಸೊ ಅಲೈಡ್ ಆಂಗಲ್ಸ್ ಟೇಬಲ್ಸ್ ಗೊತ್ತಾಗಬೇಕಂದ್ರೆ ನಿಮ್ಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತಿರಬೇಕು. ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತಾದ್ಮೇಲೆ ಅಲೈಡ್ ಆಂಗಲ್ಸ್ ಗೊತ್ತಾಗ್ತದೆ. ಓಕೆ.